ದಶಕಗಳ ಹೋರಾಟದ ಫಲದಿಂದ ಬ್ರಹ್ಮಾವರದಲ್ಲಿ ನಡೆಯುತ್ತಿದೆ ಸರ್ವಿಸ್ ರಸ್ತೆ ಕಾಮಗಾರಿ. ಆದರೆ ಸರ್ವಿಸ್ ರಸ್ತೆಯಲ್ಲೇ ವಾಹನಗಳ ಪಾರ್ಕಿಂಗ್ನಿಂದ ಹೊಸ ಸಮಸ್ಯೆ ಸೃಷ್ಟಿ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹಲವಾರು ವರ್ಷಗಳಿಂದ ಉಡುಪಿಯ ಬ್ರಹ್ಮಾವರದ ಜನತೆ ಫ್ಲೈಓವರ್ ಮತ್ತು ಸರ್ವಿಸ್ ರಸ್ತೆಗಳಿಗಾಗಿ ನಿರಂತರ ಹೋರಾಟ ನಡೆಸುತ್ತಲೇ ಬಂದಿದ್ದಾರೆ. ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳು ರಾಷ್ಟ್ರೀಯ ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಪ್ರತಿಭಟನೆ ಹಾಗೂ ಫ್ಲೈಓವರ್ ಮತ್ತು ಸರ್ವಿಸ್ ರಸ್ತೆಗಳಿಗಾಗಿ ನಿರಂತರ ಹೋರಾಟ ನಡೆಸಿದ್ದಾರೆ. ಭೀಕರ ಅಪಘಾತ, ಶಾಲಾ ವಿದ್ಯಾರ್ಥಿಗಳ ಸಾವು ನೋವಿನ ನಂತರ ಪ್ರತಿಭಟನೆಗಳು ಕೂಡ ತೀವ್ರಗೊಂಡು ಸರ್ವಿಸ್ ರಸ್ತೆ ಕಾಮಗಾರಿ ಪ್ರಾರಂಭವಾಗಿ ಸದ್ಯ ಭರದಿಂದ ನಡೆಯುತ್ತಿದೆ. ಆದರೆ ಇದೇ ಸಮಯದಲ್ಲಿ ಕಾಮಗಾರಿ ಮುಗಿದ ಜಾಗವು ವಾಹನ ನಿಲುಗಡೆಯ ತಾಣವಾಗಿ ಮಾರ್ಪಾಡಾಗಿದ್ದು ಹೊಸ ಸಮಸ್ಯೆಯೊಂದು ಸೃಷ್ಟಿಯಾಗಿದೆ. ಇಲ್ಲಿ ಅಂದರೆ ಈ ಬಸ್ ಸ್ಟ್ಯಾಂಡಲ್ಲಿ ಒಂದು ಫ್ಲೈಓವರ್ ಆಗಲೇಬೇಕಿಲ್ಲ. ಯಾಕಂದರೆ ಡೈಲಿ ಇಲ್ಲಿ ಒಂದೆರಡು ಆಕ್ಸಿಡೆಂಟ್ ಆಗ್ತದೆ ಇಲ್ಲಿ. ಮತ್ತು ಸಂಜೆ ಹೊತ್ತಿಗೆ ಶಾಲೆ ಬಸ್ಸು ಮತ್ತು ಇಲ್ಲಿ ಎಕ್ಸ್ಪ್ರೆಸ್ಗಳು ಮತ್ತು ಇಲ್ಲಿ ರೋಡ್ ಸೈಡಲ್ಲಿ ಪಾರ್ಕಿಂಗ್ ಮಾಡೋದು. ಪಾರ್ಕಿಂಗ್ ಅಂದರೆ ಇಲ್ಲಿ ಟೂ ವೀಲರ್ ನೋಡಿ ಇಲ್ಲಿ ಫುಲ್ ಪಾರ್ಕಿಂಗ್ ಮಾಡಿದ್ದಾರೆ ಗಾಡಿಯನ್ನು. ಸಂಜೆ ನೋಡಬೇಕು ಮೇನ್ ರೋಡಲ್ಲಿ ಬರ್ತದೆ, ಯಾರೂ ಮಾತಾಡೋದಿಲ್ಲ ಅದ್ರ ಬಗ್ಗೆ. ಮತ್ತು ಶಾಲೆ ಬಸ್ ಬರುವಾಗ ಸರ್ವಿಸ್ ರೋಡಲ್ಲಿ ಫುಲ್ ಇಲ್ಲಿಂದ ನಮ್ಮ ಮಹೇಶಿಂದ ಹಿಡಿದು ಧರ್ಮಾವರ ಅಲ್ಲಿವರೆಗೂ ಫುಲ್ ವೆಹಿಕಲ್ ನಿಲ್ಲಿಸಿ ಹೋಗ್ತಾರೆ. ಈಗ ನಾನು SMS ಶಾಲೆ ಬಸ್ ಡ್ರೈವರ್, ನಮಗೆ ಹೋಗಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂದರೆ ಅಷ್ಟು ಇದ್ದಾವೆ. ಎಲ್ಲ ಗಾಡಿಗಳು ಪಾರ್ಕಿಂಗ್ ಮಾಡಿ ನಿಲ್ಲಿಸ್ತಾರೆ. ಅದು ಒಂದು ಸಲ SI ಅವರು ಹೇಳಿದರು ಎಲ್ಲ ಗಾಡಿ ತೆಗಿಸ್ತೇನೆ ಅಂತ ಹೇಳಿದರು ನಮ್ಮ ಹತ್ರ. ಆದರೆ ಈಗ ಒಂದು ಸ್ವಲ್ಪ ದಿನ ಬಿಟ್ಟಿದ್ದಾರೆ ತೆಗೆಯುವುದು. ಈಗ ಕಾಯಂ ಸರ್ವಿಸ್ ರೋಡಲ್ಲಿ ಗಾಡಿ. ಈಗ ಮಹೇಶ್ ಇದ್ದರೆ ಹೊಸ ರೋಡ್ ಮಾಡಿದ್ದಾರೆ, ಅಲ್ಲಿ ಪೂರ ಹೊಸ ಪಾರ್ಕಿಂಗ್ ಗಾಡಿಯಲ್ಲಿ ಪಾರ್ಕ್ ಇಟ್ಟಿದ್ದಾರೆ ಗಾಡಿ ಪೂರ. ಅದನ್ನು ಕೇಳುವವರೇ ಇಲ್ಲ ಇಲ್ಲಿ ಬ್ರಹ್ಮಾವರದಲ್ಲಿ. ಮತ್ತು ನೋಡಿ ಕಸ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಕ್ಲೀನ್ ಮಾಡೋರಿಲ್ಲ. ನಾವೇ ಹಣ ಕೊಟ್ಟು ಇಲ್ಲಿ ನಾವೇ ಕ್ಲೀನ್ ಮಾಡಿಸೋದು. ನಮ್ಮದು ನಾವು ಟ್ಯಾಕ್ಸಿ ಉಂಟಂದು ಇಲ್ಲಿ ನಾವೇ ಹಣ ಕೊಟ್ಟು ಇಲ್ಲಿ ಬಂದು ಕಸ ಕ್ಲೀನ್ ಮಾಡೋದು ವಾರಕ್ಕೊಂದು ಸಲ ಎಲ್ಲ. ಇಲ್ದಿದ್ರೆ ಕಸ ರಾಶಿ ಪೂರ. ಪರಿಹಾರ ಒಂದೇ ಇಲ್ಲಿ ಸ್ವಲ್ಪ ಪಂಚಾಯತ್ನವ್ರು ಇದು ಮಾಡಬೇಕು, ಮತ್ತು ಪೊಲೀಸ್ ಇದ್ರ ಬಗ್ಗೆ. ಯಾಕಂದರೆ ಇಲ್ಲಿ ಪಾರ್ಕಿಂಗ್ ಮಾಡಿದ ಬಗ್ಗೆ ಪೊಲೀಸರು ಇದು ಮಾಡಬೇಕು. ಯಾಕಂದರೆ ನಿಲ್ಲಿಸಿ ಬಿಡಬಾರ್ದು ಗಾಡಿಯನ್ನು, ಒಂದು ಪೊಲೀಸನ್ನ ಇಡಬೇಕು ಇಲ್ಲಿ. ಯಾಕಂದರೆ ನೋಡಿ ಇಲ್ಲಿ ಶಾಲೆ ಬಸ್ ಬಿಡುವಾಗ ಫುಲ್ ಇಲ್ಲಿ ಬ್ಲಾಕ್, ಒಂದೇ ಒಂದು ಗಾಡಿ ಆಚೆ ಹೋಗಲಿ ಆಗೋದಿಲ್ಲ. ಅಪಘಾತವನ್ನ ತಡೆಗಟ್ಟಿ ಸುಗಮ ಸಂಚಾರಕ್ಕೆ ದಾರಿಯಾಗಬೇಕಿದ್ದ ಸರ್ವಿಸ್ ರಸ್ತೆ ಸದ್ಯ ಸಾರ್ವಜನಿಕರ ಪಾರ್ಕಿಂಗ್ ಜಾಗವಾಗಿ ಬದಲಾಗಿದೆ. ಬೆಳಗಾದ್ರೆ ಸಾಕು ಸರ್ವಿಸ್ ರಸ್ತೆಗಳು ವಾಹನಗಳ ಪಾರ್ಕಿಂಗ್ನಿಂದಲೇ ತುಂಬಿ ತುಳುಕ್ತಿವೆ. ವಾಹನಗಳ ಓಡಾಟಕ್ಕೂ ಕೂಡ ಜಾಗವಿಲ್ಲದಷ್ಟು ಸರ್ವಿಸ್ ರಸ್ತೆಗಳು ಪಾರ್ಕಿಂಗ್ ಜಾಗವಾಗಿ ಬಿಟ್ಟಿದೆ. ಬಸ್ ನಿಲ್ದಾಣಕ್ಕೆಂದು ಜನರು ನಿಂತರೂ ಸರಿಯಾದ ಬಸ್ ನಿಲ್ದಾಣ ಕೂಡ ಇಲ್ಲ. ಅಲ್ಲದೆ ಈ ಹಿಂದೆ ನಿರ್ಮಿಸಲಾಗಿದ್ದ ಬಸ್ ನಿಲ್ದಾಣವನ್ನು ತೆಗೆದು ಈ ಭಾಗ ಅವ್ಯವಸ್ಥೆಯ ತಾಣವಾಗಿ ಹೋಗಿದೆ. ಇನ್ನು ಸವಾರರು ಯಾವ ಕಡೆ ವಾಹನ ಚಲಾಯಿಸಬೇಕು, ಯಾವ ಕಡೆ ನಿಲ್ಲಿಸಬೇಕು ಎಂದು ದಿಕ್ಕು ತೋಚದಂತಾಗಿದ್ದಾರೆ. ಈ ಭಾಗದಲ್ಲಿ ಸರಿಯಾದ ಮಾರ್ಗಸೂಚಿ ಕೂಡ ಇಲ್ಲ. ಜೊತೆಗೆ ಬೇಕಾಬಿಟ್ಟಿ ಪಾರ್ಕಿಂಗ್ನಿಂದ ಇತರೆ ವಾಹನಗಳು ಸಮಸ್ಯೆಗೆ ಸಿಲುಕುವಂತಾಗಿದೆ. ಕಾರ್ ಪಾರ್ಕಿಂಗ್ ಮಾಡಿದರೆ ನಮಗೆ ಸರ್ವಿಸ್ ರೋಡ್ ಕೊಟ್ಟರೂ ಸಹ ನಮಗೆ ಪ್ರಯೋಜನ ಬರುವುದಿಲ್ಲ. ಯಾಕಂದರೆ ನಾವು ಒಂದು ಸೈಡಲ್ಲಿ ಹೋಗುವಾಗ ಇನ್ನೊಂದು ಸೈಡಲ್ಲಿ ಎಲ್ಲ ಕಾರ್ ಪಾರ್ಕಿಂಗ್ ಇರ್ತದೆ. ಆ ಸೈಡಿಂದ ಸರ್ವಿಸ್ ರೋಡ್ ಅಂದರೆ ಬರುವವರು ಬರ್ತಾರೆ, ಹೋಗುವವರು ಹೋಗ್ತಾರೆ. ಆವಾಗ ಒಂದು ಸೈಡಲ್ಲಿ ಕಾರ್ ಪಾರ್ಕಿಂಗ್ ಇದ್ದರೆ ನಮಗೆ ಈ ಸೈಡಿಗೆ ಹೋಗ್ಲಿಕ್ಕೆ ಜಾಗ ಸಾಕಾಗೋದಿಲ್ಲ. ಸಣ್ಣ ಸರ್ವಿಸ್ ರೋಡ್ ಮಾಡಿದ್ದಾರೆ, ಅದಕ್ಕೋಸ್ಕರ ಕಾರ್ ಪಾರ್ಕಿಂಗ್ ಒಂದು ವ್ಯವಸ್ಥೆ ಮಾಡಬೇಕು. ಕಾರ್ ಪಾರ್ಕಿಂಗ್ ಸರ್ವಿಸ್ ರೋಡಲ್ಲಿ ನಿಲ್ಲಿಸಬಾರ್ದು. ಯಾಕಂದರೆ ಕಾರ್ ಪಾರ್ಕಿಂಗ್ ಎಲ್ಲ ಒಂದು ಸೈಡ್ ನಮಗೆ ಸೈಡ್ ಮಾಡಿ ಕೊಟ್ಟಿದ್ದರೆ ಸರ್ವಿಸ್ ರೋಡ್ ಮಾತ್ರ ಧೂಪದಗಟ್ಟೆ ತನಕ ನಮಗೆ ಫುಲ್ BC ರೋಡ್ ತನಕ ನಮಗೆ ಫುಲ್ ಕಂಟಿನ್ಯೂ ಕೊಡಬೇಕಂತೇಳಿ ನಾವು ಹೇಳ್ತೇವೆ ಅಷ್ಟೇ. ಬೇಕಾಬಿಟ್ಟಿ ವಾಹನಗಳನ್ನ ಪಾರ್ಕ್ ಮಾಡಿ ಸುಗಮ ಸಂಚಾರಕ್ಕೆ ತೊಂದರೆ ನೀಡಲಾಗ್ತಿದೆ ಎಂಬ ಆರೋಪ ಇದ್ದು, ಇದರ ವಿರುದ್ಧ ಸಂಬಂಧಪಟ್ಟ ಇಲಾಖೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಿದೆ ಎಂಬುದು ಸಾರ್ವಜನಿಕರ ಆಗ್ರಹ. ಆದಿತ್ಯ ಐತಾಳ್, ಉಡುಪಿ, ದೈಜ್ ವರ್ಲ್ಡ್ 24/7.